ಗೌತಮ್ ಹಾಗೆ ನೋಡುತ್ತಾ ನಿಂತವನು. ಕಸಕಡ್ಡಿ ಮಾತ್ರ ತೆಗೆಸಿದರೆ ಸಾಕು. ಒಳಗಡೆ ಈಗ ಹೇಗಿದೆಯೋ ಹಾಗೆ ಇರಲಿ. ಯಾವುದನ್ನು ಹಾಳು ಮಾಡಬೇಡಿ ಹೇಳುತ್ತಲೇ ಸನಿಹ ಬಂದಿದ್ದವನು ಬಾಗಿಲನ್ನು ಒಮ್ಮೆ ಸವರಿ ನೋಡಿದ್ದ. ಅರ್ಥವಾಗದ ಸಂಕಟ. ಎಲ್ಲ ವಿಚಿತ್ರವಾಗಿದೆ ಹೇಳಿಕೊಂಡವನು ಆತ ಎಚ್ಚರಿಸಿದಾಗ ಕಾರಿನ ಕಡೆಗೆ ನಡೀತಿದ್ದ. ಆ ವ್ಯಕ್ತಿ ಗೇಟನ್ನು ಎಳೆದುಕೊಳ್ಳುತ್ತಲೇ ಒಮ್ಮೆ ತಿರುಗಿ ನೋಡಿದವನು ಕೊಂಡ್ಕೊಳ್ಬೇಕು ಎನಿಸ್ತಿತ್ತು. ಆದರೆ ಈಗ ಏನೇ ಆದರೂ ಕೊಂಡುಕೊಳ್ಳುತ್ತೇನೆ, ಬಿಡಬಾರ್ದು ಎನಿಸ್ತಿದೆ ಹೇಳಿಕೊಂಡವನು ಕಾರಿನ ಕಡೆ ನಡೆದು ಆ ವ್ಯಕ್ತಿಗೆ ತನ್ನ ನಂಬರ್ ನೀಡಿ ಕಾಂಟ್ಯಾಕ್ಟ್ ಮಾಡ್ತೇನೆ ಎಂದಿದ್ದ. ಚಂದನಗೆ ಹೊರಡುವ ಮನಸ್ಸಿಲ್ಲ. ಆದರೆ ಮನದ ತುಂಬ ನೂರಾರು ಪ್ರಶ್ನೆ ತುಂಬಿಕೊಂಡು ಕಾರು ಹತ್ತಿ ಕುಳಿತವಳು. ಇವರಿಂದ ವಿಷಯ ಮುಚ್ಚಿಡುವ ಅನಿಸಿಕೆ ಇಲ್ಲ. ಸಮಯ ನೋಡಿ ತಿಳಿಸುತ್ತೇನೆ ಹೇಳಿಕೊಂಡಿದ್ದಳು. ಒಂದಷ್ಟು ದೂರದ ದಾರಿ ಸವೆಯುವವರೆಗೂ ಗೌತಮ್ ಕೂಡ ಏನು ಮಾತನಾಡಲು ಹೋಗಲಿಲ್ಲ. ಮನದ ತುಂಬ ಅವ್ಯಕ್ತ ಪ್ರಶ್ನೆಗಳೇ. ಈ ಜಾಗ ಯಾಕೆ ಇಷ್ಟು ಕಾಡುತ್ತಿದೆ? ಎಲ್ಲಕ್ಕಿಂತ ಒಂದು ಕೈ ಮೇಲೆ ಎನಿಸ್ತಿದೆ. ಅಲ್ಲಿನ ವಾತಾವರಣ, ಸುತ್ತಲ ಪರಿಸರ ಎಲ್ಲ ಸಹಜವಾಗಿದ್ದರೂ ನನಗೆ ಮಾತ್ರ ವಿಚಿತ್ರವಾಗಿದೆ ಎನಿಸ್ತಿದೆ ಹೇಳಿಕೊಂಡೇ ಚಂದನ ಕಡೆ ನೋಡಿದವನು ಏನನ್ನೋ ಆಲೋಚಿಸುತ್ತಾ ಕುಳಿತಿದ್ದವಳ ಕೈ ಮೇಲೆ ಕೈ ಇಟ್ಟು ಎಚ್ಚರಿಸಿದ. ತಿರುಗಿ ನೋಡಿದವಳು ಆ ಬಂಗ್ಲೆ ಸುತ್ತಲಿನ ಜಾಗ ಕೊಂಡುಕೊಳ್ಳುತ್ತಿದ್ದೀರಾ ಕೇಳಿದ್ದಳು. ನಿಮಗೆ ಇಷ್ಟವಾಯ್ತಾ? ನನಗೆ ಇಷ್ಟ ಆಗೋದು ಬೇರೆ, ಖಂಡಿತ ತುಂಬ ಇಷ್ಟ ಆಯಿತು. ಆದರೆ ವ್ಯಾವಹಾರಿಕವಾಗಿ ತಾನೇ ನೀವು ಯೋಚಿಸೋದು. ನಿಮಗೆ ಲಾಭ ಇದೆ ಎನಿಸಿದರೆ ಮಾತ್ರ ಕೊಂಡುಕೊಳ್ತೀರಾ. ನನಗೆ ಅದೆಲ್ಲ ಅರ್ಥವಾಗೋದಿಲ್ಲ. ನನಗೆ ಹೊರಗಿನ ವ್ಯವಹಾರಗಳು ಅಷ್ಟಾಗಿ ತಿಳಿಯುವುದಿಲ್ಲ. ನಿಮಗೇನು ಸರಿ ಎನಿಸ್ತದೋ ಹಾಗೆ ನಡೆದುಕೊಳ್ಳಿ ಎಂದಿದ್ದಳು. ಗೌತಮ್, ಅರ್ಥ ಆಗೋದಿಲ್ಲ ಅಂದರೆ ಹೇಗೆ? ಅರ್ಥ ಮಾಡಿಕೊಳ್ಬೇಕು. ಮುಂದೆ ನನ್ನ ಜೊತೆಗೆ ನಿಂತು ನೀನು ಕೂಡ ಎಲ್ಲವನ್ನು ನಿಭಾಯಿಸಬೇಕಲ್ವಾ? ನಿನ್ನ ಎಜುಕೇಷನ್ ಮುಗಿಯುತ್ತಲೇ ಇನ್ನು ಕನ್ಸ್ಟ್ರಕ್ಷನ್ ಹಂತದಲ್ಲಿರುವ ಹೊಸ ಆಫೀಸ್ ಪೂರ್ಣ ಜವಾಬ್ದಾರಿ ನಿಮಗೆ ಸೇರಿತು ಎಂದಿದ್ದ. ನನ್ನ ಕೈಲಿ ಒಂದು ಕಂಪನಿ ನಡೆಸಲು ಸಾಧ್ಯನಾ? ಹಾಗೆಲ್ಲ ಹೇಳಬೇಡಿ. ನಿನ್ನ ಜೊತೆಗೆ ನಾನಿರ್ತೀನಿ ಅಲ್ವಾ? ಏನೂ ಆಗೋಲ್ಲ, ಎಲ್ಲ ಗಮನಿಸಿಕೊಳ್ತೇನೆ. ನಂತರ ನಿನಗೆ ಅರ್ಥವಾದಾಗ ನೀನೇ ಮುನ್ನಡೆಸಿಕೊಂಡು ಹೋಗ್ತೀಯ. ನನ್ನ ಬುದ್ಧಿವಂತಿಕೆ ಆಲೋಚನೆಗಳ ಮೇಲೆ ನಂಬಿಕೆ ಇದೆ ಎಂದಿದ್ದ. ಚಂದನಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ನೀ ಜೊತೆಗಿರ್ತೀರಲ್ಲ ಬಿಡಿ. ಈ ಜಾಗದ ಇತಿಹಾಸದ ಬಗ್ಗೆ ನಿಮಗೇನಾದರೂ ಗೊತ್ತಾ? ತನ್ನ ಕನಸಿಗೂ ಈ ಜಾಗಕ್ಕೂ ಸಂಬಂಧ ಇದೆ ಎನ್ನುವ ಅರಿವಾದ ನಂತರ ಕಾರಣ ತಿಳಿದುಕೊಳ್ಳಲು ನೋಡಿದ್ದಳು. ಗೌತಮ್, ಅಂತಹ ಐತಿಹಾಸಿಕ ಜಾಗ ಏನೂ ಅಲ್ಲ. ವಿಷಯ ಯಾರಾದರೂ ಬರೆದಿಟ್ಟಿರ್ತಾರೆ ಎನ್ನಲು. ಯಾರೋ ಜಮೀನ್ದಾರನ ಬಂಗ್ಲೆ. ತುಂಬ ದುರಹಂಕಾರಿ ಎನ್ನಿಸ್ತದೆ. ವೈಭವ ಮರೆಸುವ ದೃಷ್ಟಿಯಿಂದಲೇ ಪ್ರತಿಯೊಂದನ್ನು ಗಮನ ಕೊಟ್ಟು ಕಟ್ಟಿಸಿದ್ದಾನೆ. ಆ ಕಂಬಗಳು ನೋಡಿದರೆ ತಿಳಿಯುತ್ತದೆ. ಇನ್ನೂ ಅವನಲ್ಲಿ ತುಂಬ ಜನ ಕೆಲಸ ಮಾಡುತ್ತಿದ್ದರು ಎನ್ನಲು ಸಾಕ್ಷಿ. ಆ ಪುಟ್ಟ ಪುಟ್ಟ ಮನೆಗಳೆಲ್ಲ ಅವನ ಕೆಲಸಗಾರರ ಮನೆಗಳೇ ಆಗಿರುತ್ತದೆ. ಇನ್ನು ರಾಜ ಎಂದವನು. ಆ ವ್ಯಕ್ತಿ ತನಗೆ ಹೇಳಿದ್ದ ಮಾತನ್ನು ಚಂದನಗೆ ಹೇಳಲು ಹೋಗಲಿಲ್ಲ. ಈಗಿನ ಕಾಲದಲ್ಲಿ ಅದೆಲ್ಲ ಸುಮ್ಮನೆ ಇವಳು ತಲೆ ಕೆಡಿಸಿಕೊಂಡು ಕಷ್ಟ. ಮೊದಲೇ ಇವಳಿಗೆ ಕನಸಿನಲ್ಲಿ ಎಂದೋ ನೋಡಿದ ಮನೆ ಅಥವಾ ಯಾವುದೋ ಕಥೆಯ ಸಂದರ್ಭ ನೆನಪಾಗಿ ಬೆಚ್ಚಿ ಬೀಳುತ್ತಾಳೆ. ಈ ವಿಷಯ ಕೂಡ ತಲೆಯಲ್ಲಿ ತುಂಬಿಕೊಂಡರೆ ಕಷ್ಟ ಎಂದುಕೊಂಡವನು ಬಂಗ್ಲೆ ಚೆನ್ನಾಗಿದೆ, ಕೊಂಡುಕೊಂಡು ಹೋಟೆಲ್ ಮಾಡ್ತಿದ್ದೇನೆ. ಅದರ ಸುತ್ತಮುತ್ತ ಕೂಡ ಈಗಿನ ಟೆಕ್ನಾಲಜಿ ಒಳಗೊಂಡ ರೆಸಾರ್ಟ್ಗಳನ್ನು ಕಟ್ಟಿಸ್ತೇನೆ. ಅಲ್ಲಿಗೆ ಬರುವವರಿಗೆ ಈ ಬಂಗ್ಲೆ ನೋಡುವುದು ಮುಖ್ಯ ಆಕರ್ಷಣೆ ಆಗಿರುತ್ತದೆ ಎಂದಿದ್ದ. ಚಂದನ ಅಲ್ಲಿ ಸುತ್ತಲೂ ವಾಸವಾಗಿರುವವರಲ್ಲಿ ವಿಚಾರಿಸಿದರೆ ಪೂರ್ಣ ಅಲ್ಲದೇ ಇದ್ದರೂ ಸ್ವಲ್ಪ ವಿಷಯವಾದರೂ ತಿಳಿಯುತ್ತದೆ ಎಂದುಕೊಂಡವಳು. ಅದು ಇನ್ನು ಮುಂದೆ ನೀವು ಇಲ್ಲಿಗೆ ಬಂದಾಗ ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಬರ್ತೀರಾ? ಆ ಜಾಗ ಇಷ್ಟವಾಗಿದೆ ಎಂದಿದ್ದಳು. ಎಂದು ಚಂದನ ಅವಳಾಗಿಯೇ ಬಯಸಿ ಎಲ್ಲಿಗೂ ಕರೆದುಕೊಂಡು ಹೋಗುವಂತೆ ಹೇಳಿರಲಿಲ್ಲ. ಮೊದಲ ಬಾರಿ ಕೇಳಿದಾಗ ಅಚ್ಚರಿಗೊಂಡವನು ನಿಮಗೆ ಅಷ್ಟೊಂದು ಇಷ್ಟವಾಗಿದೆಯಾ? ಸರಿ ಬಿಡು, ಆಗಾಗ ಬಂದು ಹೋಗೋಣ. ಹೊರಗೆ ಎಲ್ಲಿ ಹೋದರೂ ಜನಗಳ ಜಂಜಾಟ, ಇಲ್ಲಿ ತುಂಬ ಪ್ರೈವಸಿ ಸಿಗುತ್ತದೆ ಎಂದಿದ್ದ ಕಣ್ಣಲ್ಲೇ ಕೆಣಕುತ್ತ. ನಾಚಿದವಳು ಮನೆಯಲ್ಲಿ ಆಗಾಗ ಒಟ್ಟಾಗಿ ಇರ್ತೇವಲ್ಲ ಮೆಲ್ಲಗೆ ಹೇಳಿದ್ದಳು. ಎಲ್ಲಿ ಒಟ್ಟಾಗಿ ಇರ್ತೇವೆ? ಅಡುಗೆ ಮನೆಯಲ್ಲಿ ಚಿನ್ನಯ್ಯ, ಹಾಲ್ನಲ್ಲಿ ಅಮ್ಮ, ಹೊರಗೆ ತೋಟದಲ್ಲಿ ಬಾಲ್ಕನಿಯಲ್ಲಿ ತಾತ, ಇನ್ನು ಸರೋಜಮ್ಮ ಎಲ್ಲಂದರಲ್ಲಿ ಪ್ರತ್ಯಕ್ಷ ಆಗ್ತಾರೆ. ನೀನು ರೂಮಿಗೆ ಒಂದು ಸ್ವಲ್ಪ ಸಮಯ ಜೊತೆ ಇದ್ದು ಮಾತಾಡಿ ಹೋಗು ಎಂದರೆ ಮಡಿವಂತಿಕೆ ತೂರಿ ದೂರ ನಿಲ್ತೀಯ ಎಂದಿದ್ದ. ಚಂದನ, ಇವರಿಗೆಲ್ಲ ಹೆದರಿ ನೀವು ಯಾವಾಗ ದೂರ ಉಳಿದದ್ದು? ಪಾಪ ಚಿನ್ನಯ್ಯ ಅಂಕಲ್ ನಾನು ಅಡಿಗೆ ಮನೆಯಲ್ಲಿದ್ದಾಗ ನೀವು ಬಂದರೆ ಇಲ್ಲದೇ ಇರುವ ಕೆಲಸ ಎಲ್ಲ ಹೇಳಿ ಹೊರಟು ಹೋಗ್ತಾರೆ. ಆಂಟಿ ಕೂಡ ಅಷ್ಟೇ, ನಿಮಗೆ ಕಾಫಿ ಕೊಡಲು ನಿಮ್ಮ ಬಗ್ಗೆ ಗಮನ ವಹಿಸಲು ಹೇಳುತ್ತಾರೆ ಎಂದಿದ್ದಳು. ಅಲ್ಲಿಂದ ಸ್ವಲ್ಪ ದೂರಕ್ಕೆ ಇದ್ದ ಒಂದು ಸಿಟಿ ತಲುಪಿದ ಕಾರಣ ಆಗಲೇ ಆಯಾಸಗೊಂಡಿದೆಯಲ್ಲ, ಏನಾದರೂ ತಿಂದು ಮುಂದೆ ಹೋಗೋಣ ಹೇಳಿದ್ದ. ಅಲ್ಲಿಯ ಸಿಟಿಯ ಮುಖ್ಯ ರಸ್ತೆಗಳಲ್ಲಿ ಕೆಲವೊಂದು ಹಳೆಯ ಮಳಿಗೆಗಳನ್ನು ನೋಡುತ್ತಾ, ಒಂದು ಕಾಲದಲ್ಲಿ ಈ ಮಳಿಗೆಗಳೆಲ್ಲ ಹಿಂದಿನ ಕಾಲದ 5 ಸ್ಟಾರ್ ಹೋಟೆಲ್ ಮಾಲ್ಗಳಿಗೆ ಸಮವಾಗಿದ್ದವು ಎನಿಸ್ತದೆ. ಇಂದು ನೋಡಿ ಹೇಗೆ ಧೂಳು ಹಿಡಿದು ಉಳಿದಿವೆ.
ಕೆಲವರು ಮಾತ್ರ ಉಳಿಸಿಕೊಂಡು ಇನ್ನೂ ಅದೇ ಅಂಗಡಿಯಲ್ಲಿ ವ್ಯಾಪಾರ ಮುನ್ನಡೆಸುತ್ತಿದ್ದಾರೆ. ಆಗಿನ ಕಾಲದ ಮಹಡಿ ಅಂಗಡಿ ನೋಡಿ ಕೈ ತೋರಿ ಹೇಳಿದ್ದಳು. ಗೌತಮ್ಗೂ ಕೂಡ ಅವಳು ಹೇಳಿದ್ದು ನಿಜ ಎನಿಸಿತು. ಹೌದು, ಕೆಲ ವರ್ಷಗಳ ಹಿಂದೆ ಅಲ್ಲಿನ ಬಂಗಲೆಯವರು ಕೂಡ ಇದೇ ಪಟ್ಟಣಕ್ಕೆ ಬಂದು ಬೇಕಾದದ್ದು ಕೊಳ್ಳುತ್ತಿದ್ದರು ಎನಿಸ್ತದೆ. ತುಂಬ ಹಳೆ ಕಟ್ಟಡಗಳೇ ಇದೆ ಎಂದವನು ಯಾಕೋ ತನಗೆ ಇತ್ತೀಚೆಗೆ ಇಂಥ ಹಳೆ ಕಟ್ಟಡಗಳ ಮೇಲೆ ಆಕರ್ಷಣೆ ಹೆಚ್ಚಾಗುತ್ತಿದೆ ಎನಿಸುತ್ತಿದೆ ಹೇಳಿಕೊಂಡಿದ್ದ. ಮನೆಗೆ ಬರುವಷ್ಟರಲ್ಲಿ ರಾತ್ರಿ 9 ಸಮಯ ದಾಟಿತ್ತು. ಗೌತಮ್ ಮೊದಲೇ ಕರೆ ಮಾಡಿ ಒಮ್ಮೆ ತಿಳಿಸಿದ್ದರಿಂದ ಯಾರೂ ಆತಂಕಗೊಂಡಿರಲಿಲ್ಲ. ಚಂದನ ಮನೆಯೊಳಗೆ ಬಂದವಳು ಇಷ್ಟೊತ್ತು ಇವರ ಜೊತೆ ಇದ್ದಿದ್ದಕ್ಕೆ ಏನಾದರೂ ಅಂದುಕೊಳ್ಳುತ್ತಾರಾ? ಮದುವೆಗೆ ಮೊದಲೇ ಹೀಗೆ ಓಡಾಡುವುದು? ಸಂಕೋಚದಿಂದ ತಲೆ ತಗ್ಗಿಸಿದಳು. ಬಂದ ಇಂದ್ರಾಣಿಯವರು ಅವಳ ಸಂಕೋಚ ದೂರಗೊಳಿಸಲು, ಗೌತಮ್ ಈಗಲೇ ಅವನ ವ್ಯವಹಾರಗಳನ್ನೆಲ್ಲ ನಿನಗೆ ಪರಿಚಯಿಸಿ ಕೊಡುತ್ತಿದ್ದಾನೆ ಎನಿಸುತ್ತಿದೆ. ಒಬ್ಬನೇ ಎಲ್ಲವನ್ನು ನೋಡಿಕೊಳ್ಳಲು ಕಷ್ಟ. ನೀನು ಕೂಡ ಅವನ ಜೊತೆಗೆ ಕೈ ಜೋಡಿಸಬೇಕು. ಹೋಗಿ ಫ್ರೆಶ್ ಆಗಿ ಬಾ, ನಿಮ್ಮಿಬ್ಬರಿಗೆ ಊಟಕ್ಕೆ ಕಾಯ್ತಿದ್ದೇವೆ ಹೇಳಿದಾಗ ಅವರ ಮಾತಿನಿಂದ ಚಂದನ ಮನಸ್ಸು ಹಗುರವಾಗಿತ್ತು. ಬೇಗ ಬರ್ತೀನಿ ಹೇಳಿ ರೂಮಿನ ಕಡೆ ನಡೆದಿದ್ದಳು. ಇಬ್ಬರು ಫ್ರೆಶ್ ಆಗಿ ಬರುತ್ತಲೇ ಎಲ್ಲರೂ ಡೈನಿಂಗ್ ಟೇಬಲ್ ಕಡೆಗೆ ನಡೆದಿದ್ದರು. ಮಹೇಂದ್ರ ಅವರು ಇಂದು ಕೊಂಡುಕೊಳ್ಳಲು ಹೋಗಿದ್ದ ಜಾಗ ಮೊದಲ ಬಾರಿ ಅಲ್ವಾ ನೀನು ನೋಡಿದ್ದು? ಇಷ್ಟ ಆಯಿತಾ? ನೋಡುವುದಕ್ಕೆ ಮೊದಲೇ ಕೊಂಡುಕೊಳ್ಳಲು ನಿರ್ಧರಿಸಿದೆಯಲ್ಲ, ಹಾಗಾಗಿ ಕೇಳಿದ್ದು ಎಂದಿದ್ದರು. ಒಳ್ಳೆಯ ಜಾಗ, ಕಡಿಮೆ ಬೆಲೆಗೆ ಸಿಗುತ್ತಿದೆ ಎಂದವನು. ಅಲ್ಲಿನ ಬಂಗ್ಲೆಸ್ ಬಗ್ಗೆ, ಸುತ್ತಲ ಜಾಗದ ಬಗ್ಗೆ ಒಂದಿಷ್ಟು ವಿವರಣೆ ನೀಡಿದ್ದ. ಇಂದ್ರಾಣಿಯವರು ಕೂಡ ಆಸಕ್ತಿಯಿಂದ ಕೇಳುತ್ತಾ ಕುಳಿತಿದ್ದ ಕಾರಣ ಅಲ್ಲಿಯ ಒಳ್ಳೆಯದರ ಬಗ್ಗೆ ಮಾತ್ರ ಹೇಳಿದ್ದ. ಬೇರೆ ರೀತಿಯಲ್ಲಿ ತಿಳಿದ ವಿಷಯವನ್ನು ಅವರಿಗೆ ಹೇಳಲು ಹೋಗಲಿಲ್ಲ. ಊಟದ ನಂತರ ಸ್ವಲ್ಪ ಸಮಯ ಮಾತನಾಡುತ್ತಾ ಕುಳಿತಿದ್ದವರು ಚಂದನ ಮುಖದಲ್ಲಿ ಕಂಡ ಆಯಾಸವನ್ನು ಗುರುತಿಸಿ ಹೋಗಿ ಮಲಗಿ ಎಂದಿದ್ದರು. ಗೌತಮ್ಗೆ ಯಾಕೋ ಅಂದು ಚಂದನಲ್ಲಿಂದ ದೂರ ಇರುವ ಮನಸ್ಸಾಗಲಿಲ್ಲ. ಪದೇ ಪದೇ ಅವಳ ಕಡೆಗೆ ನೋಡುತ್ತಾ ಜೊತೆಯಲ್ಲೇ ಉಳಿದಿದ್ದರೆ ಆಗಿತ್ತು. ಕಳೆದುಕೊಂಡು ಬಿಡ್ತೀನಿ ಎನ್ನುವ ಭಯ ಇಲ್ಲ. ಆದರೂ ಅಂಥದೊಂದು ಯೋಚಿಸದಾಗಿತ್ತ. ಚಂದನ ಒಮ್ಮೆ ತನ್ನ ರೂಮ್ಗೆ ಬಂದು ಬಾಗಿಲು ಮುಂದೆ ಮಾಡಿ ಒಬ್ಬಳೆ ಮಂಚದ ಮೇಲೆ ಕುಳಿತವಳು ಹಿಂದೆ ಹೋಗಿದ್ದ ಸ್ಥಳವನ್ನು ಮತ್ತೊಮ್ಮೆ ನೆನಪಿಸಿಕೊಂಡಳು. ಮತ್ತೆ ಕಣ್ಮುಚ್ಚಿ ತಾನು ಚಿಕ್ಕ ವಯಸ್ಸಿನಲ್ಲಿ ಕಾಣುತ್ತಿದ್ದ ಕನಸು, ಹಾಗೆ ಹೈಸ್ಕೂಲ್ಗೆ ಹೋಗೋ ಸಮಯದಲ್ಲಿ ಕಾಣುತ್ತಿದ್ದ ಕನಸುಗಳ ನೆನಪು ಮಾಡಿಕೊಂಡು ಜೊತೆಗೆ ಅಲ್ಲಿನ ಬಂಗ್ಲೆ ಸುತ್ತ ವಾತಾವರಣ ನೆನೆದು ಒಂದು ಅಂದಾಜಿಗೆ ಬಂದವಳು. ಖಂಡಿತ ನನ್ನ ಕನಸು ಒಂದು ಭ್ರಮೆಯೋ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಇತಿಹಾಸದಲ್ಲಿ ಓದಿದ ಪಾಠ, ಒಂದು ಸಂದರ್ಭವೋ ಅಥವಾ ಕಾಲ್ಪನಿಕ ಬಂಗ್ಲೆಯೋ ಅಲ್ಲ. ಇಂದು ಅದು ನನ್ನ ಕಣ್ಮುಂದೆ ಇದ್ದದ್ದು ಸತ್ಯ ಎನ್ನಾದಮೇಲೆ ನನ್ನ ಕನಸು ಕೂಡ ಅಷ್ಟೇ ಸತ್ಯ. ಅಂದರೆ ಇದು ನನ್ನ ಪುನರ್ಜನ್ಮ ಆಗಿರ್ಬೋದಾ? ಹಾಗಿದ್ರೆ ಆ ಬಂಗ್ಲೆಗೂ ನನಗೂ ಏನು ಸಂಬಂಧ? ಆ ಮನೆಯಲ್ಲಿರುವ ಅಷ್ಟು ಹೊತ್ತು ಹೊಸ ಜಾಗದಲ್ಲಿ ಇದ್ದೇನೆ. ಅಲ್ಲಿನ ವೈಭವವನ್ನೆಲ್ಲ ಅಚ್ಚರಿಯಿಂದ ನೋಡಬೇಕು ಎನಿಸಲಿಲ್ಲ. ಎಲ್ಲವನ್ನು ನೋಡಿ ಬಿಟ್ಟಿರುವಂಥ ತಟಸ್ಥ ಮನೋಭಾವ, ಮತ್ತೊಮ್ಮೆ ನೋಡಿ ಸಂತೋಷಪಟ್ಟಂಥ ಅನಿಸಿಕೆ ಅಷ್ಟೇ. ಆ ಫೋಟೋದಲ್ಲಿದ್ದ ವ್ಯಕ್ತಿ ನನ್ನನ್ನು ಮಗು ಎಂದು ಕರೆಯುತ್ತಿದ್ದದು. ಅಂದರೆ ಅವರು ನನ್ನ ತಂದೆಯೇ ಆಗಿರಬೇಕು ಎಂದುಕೊಂಡವಳಿಗೆ ಬಂಗಲೆಯಲ್ಲಿನ ಫೋಟೋ ನೆನಪಾಗಿ ಕಣ್ಣುಗಳು ತುಂಬಿತು. ರೂಮಿನಲ್ಲಿ ಉಳಿದಿದ್ದ ಗೌತಮ್ಗೆ ಹೋಗಿ ಬಂದು ಬಂಗ್ಲೆಯ ನೆನಪು ಕಾಡಿತು. ಕೆಲ ಕ್ಷಣ ಆ ಫೋಟೋದಲ್ಲಿದ್ದ ವ್ಯಕ್ತಿಯನ್ನು ಎಂದೋ ನೋಡಿದಂಥ ಭ್ರಮೆ ಮೂಡಿತು. ಎಂಥ ವಿಚಿತ್ರ ಎಂದುಕೊಂಡವನು ತಕ್ಷಣ ಗೆಳೆಯನಿಗೆ ಕರೆ ಮಾಡಿ, ನನಗೆ ಆ ಬಂಗಲೆ ಸುತ್ತಲಿನ ಜಾಗ ಕೊಂಡುಕೊಳ್ಳಲು ಒಪ್ಪಿಗೆ ಇದೆ, ರಿಜಿಸ್ಟ್ರೇಷನ್ ಯಾವಾಗ ಇಟ್ಟುಕೊಳ್ಳೋಣ ಎಂದಿದ್ದ. ಪ್ರದೀಪ್, ನಾಳೆದ್ದು ಬರುತ್ತಿದ್ದೇನೆ, ಬಂದ ಮರುದಿನವೇ ರಿಜಿಸ್ಟ್ರೇಷನ್ ಇಟ್ಟುಕೊಳ್ಳೋಣ ಎಂದಿದ್ದ. ಗೌತಮ್ ಹಣ ಕೊಡುವ ಬಗ್ಗೆ ಒಂದಷ್ಟು ಹೊತ್ತು ಮಾತಾಡಿ ವಿಷಯ ಫೈನಲ್ ಮಾಡಿ ಕರೆ ತುಂಡರಿಸಿದ. ಚಂದನ, ಅಪ್ಪ, ನಂದನ್, ಅಪ್ಪಾಜಿ, ಸ್ನೇಹಿತರೆಲ್ಲರೂ ನನ್ನ ಬಗ್ಗೆ ಆ ದಿನಗಳಲ್ಲಿ ಏನೆಲ್ಲ ಮಾತನಾಡಿಕೊಳ್ಳುತ್ತಿದ್ದರು. ಹೀಗೆ ಆದರೆ ಹುಚ್ಚಿಯಾಗಿ ಬಿಡುತ್ತಾಳೆ, ಮೊದಲು ಮಾನಸಿಕ ವೈದ್ಯರಿಗೆ ತೋರಿಸಬೇಕು ಎಂದೆಲ್ಲ ಮಾತನಾಡುತ್ತಿದ್ದರು. ಹಾಗೆಲ್ಲ ಮಮ್ಮಿ ನನ್ನ ಪರವಾಗಿ ನಿಂತದ್ದು ಹೆಣ್ಣು ಹುಡುಗಿ, ಹುಚ್ಚಿ ಪಟ್ಟ ಕಟ್ಟಬೇಡಿ ಎಂದು. ಇಲ್ಲದೇ ಇದ್ದಿದ್ದರೆ ಈ ವೇಳೆಗೆ ಅಂಥ ಪಟ್ಟ ಬಂದು ನನ್ನ ಹೆಸರಿನ ಜೊತೆಗೆ ಸೇರಿಕೊಂಡು ಬಿಟ್ಟಿರುತ್ತಿತ್ತು. ಈಗ ನಾನೇನಾದರೂ ದುಡುಕಿ ಮತ್ತೆ ಅದೇ ವಿಷಯ ತೆಗೆದು ಆಮೇಲೆ ನನಗೆ ಆ ಬಂಗ್ಲೆ ಗೊತ್ತು, ಆ ವ್ಯಕ್ತಿ ನನಗೆ ಗೊತ್ತು, ಇಲ್ಲಿ ನಾನು ವಾಸವಾಗಿದ್ದೆ ಎಂದೆಲ್ಲ ಹೇಳಿದರೆ ಮತ್ತೆ ನನಗೆ ಆ ಪಟ್ಟ ಸಿಕ್ಕರೂ ಸಿಕ್ಕಿಬಿಡ್ತದೆ. ಹಿಂದೆ ಏನು ನಡೆದಿತ್ತು ಎನ್ನುವುದು ಬೇಡ. ಕಣ್ಮುಂದೆ ಸುಂದರವಾದ ಬದುಕಿದೆ, ಅದರ ಬಗ್ಗೆ ಮಾತ್ರ ಗಮನ ಕೊಡೋಣ. ಇದು ನನ್ನ ಕಲ್ಪನೆಯಾಗಿ ಉಳಿದು ಬಿಡಲಿ. ಸತ್ಯ ನನ್ನೊಬ್ಬಳ ಮನಸ್ಸಿಗೆ ಅರ್ಥವಾಗುತ್ತಿದೆ ಸಾಕು. ಏನಾದರೂ ಸಾಕ್ಷಿ ಸಿಕ್ಕಾಗ ಇವರೊಬ್ಬರಲ್ಲಿ ವಿಷಯ ಹಂಚಿಕೊಳ್ಳುತ್ತೇನೆ ನಿರ್ಧರಿಸಿದವಳು ಅದೇ ನೆನಪಿನಲ್ಲಿ ನಿದ್ರೆಗೆ ಜಾರಿದಳು. ಮಧ್ಯರಾತ್ರಿಯ ಸಮಯ ಇದ್ದಕ್ಕಿದ್ದಾಗೆ ಚಂದನ ಜೋರಾಗಿ ಕಿರುಚಿದ್ದಳು. ಅವಳ ಕೂಗಾಟ ಕೇಳಿ ಹೆಚ್ಚು ಕಡಿಮೆ ಮನೆಯವರೆಲ್ಲ ಎಚ್ಚರಗೊಂಡರು. ಅವಳ ರೂಮಿನ ಕಡೆ ಧಾವಿಸಿ ಬಂದಿದ್ದರು.
ನಾನು ಇಲ್ಲಿಯೂ ಬರುವುದಿಲ್ಲ, ನನ್ನ ಬಿಟ್ಟು ಬಿಡಿ. ಕಲ್ಪನೆಯಲ್ಲಿ ಅವಳ ಅಳು ನರಳಾಟ ಜೋರಾಗಿತ್ತು. ಒಂದೇ ಉಸಿರಿಗೆ ಅವಳತ್ತ ಧಾವಿಸಿ ಬಳಸಿದವನು, ಚಂದನ ಕಣ್ಣು ಬಿಡು, ಏನು ಕನಸು ಕಾಣ್ತಿದ್ಯಾ? ನೋಡು, ನಾನಿಲ್ಲಿ ಇದ್ದೀನಿ. ನನ್ನಿಂದ ನಿನ್ನ ಯಾರೂ ದೂರ ಮಾಡುವುದಿಲ್ಲ. ಎಲ್ಲಿ ಕಣ್ಣು ಬಿಡು ಎನ್ನುತ್ತಲೇ ಇಂದ್ರಾಣಿಯವರು ಮುಂದೆ ಬಂದು ಅವಳ ಮುಖದ ಮೇಲೆ ಹಿತವಾಗಿ ನೀರು ಚಿಮುಕಿಸಿದರು. ನಿಧಾನವಾಗಿ ಕಣ್ಣು ತೆರೆದ ಚಂದನ ತನ್ನ ಸುತ್ತಮುತ್ತ ಇದ್ದವರ ನೋಡಿ ಗಾಬರಿಗೊಂಡವಳು. ಗೌತಮ್ ಕಡೆ ನೋಡಿದ್ದಳು. ಏನೂ ಇಲ್ಲ, ಕನಸಿನಲ್ಲಿ ಬೆಚ್ಚಿ ಬಿದ್ದೆ. ನಾನು ಇನ್ನೂ ಎಚ್ಚರವಾಗಿದ್ದೇನಲ್ಲ, ಹಾಗಾಗಿ ಓಡಿ ಬಂದೆ. ಮಮ್ಮಿ ತಾತ ಕೂಡ ನಾನು ಬಂದದ್ದು ನೋಡಿ ಅವರು ಬಂದರು ಅಷ್ಟೇ ಎಂದಿದ್ದ. ಚಂದನ ಇನ್ನೂ ಭಯದ ನೆರಳಿನಲ್ಲಿ ಇದ್ದವಳು ಆ ರೂಮಿನ ಬಾಗಿಲಿನ ಕಡೆ ನೋಡಿದಳು. ಅಲ್ಲೇ ಬಾಗಿಲ ಬಳಿ ನಿಂತಿದ್ದ ವ್ಯಕ್ತಿ, ನನ್ನ ಜೊತೆ ಬಾ, ನನ್ನ ಜೊತೆ ಬಂದು ಬಿಡು, ನೀನು ನನ್ನ ರಾಜ್ಕುಮಾರಿ ಎನ್ನುತ್ತಾ ಕೈ ಚಾಚಿ ತನ್ನನ್ನು ಕರೆದದ್ದು ನೆನಪಾಗಿತ್ತು. ಹೆದರಿದವಳು ಬಾಗಿಲ ಕಡೆ ನೋಡುತ್ತಾ ಗೌತಮ್ ಕೈ ಬಿಗಿಯಾಗಿ ಹಿಡಿದಿದ್ದಳು. ನೋಡು, ಏನೂ ಆಗಿಲ್ಲ, ಎಲ್ಲರೂ ಇಲ್ಲೇ ಇದ್ದೇವೆ. ನೀನು ಕೂಡ ಕ್ಷೇಮವಾಗಿ ನನ್ನ ಬಳಿಯೇ ಇದ್ದೀಯ, ಎಚ್ಚರ ಮಾಡಿಕೊ ಎಂದವನು ಅಲ್ಲೇ ಟೇಬಲ್ ಮೇಲಿದ್ದ ಟಿಶ್ಯೂ ತೆಗೆದು ಅವಳ ಮುಖ ಒರೆಸಿ ಇಂದ್ರಾಣಿ ಅವರ ಕೊಟ್ಟ ನೀರು ಕುಡಿಸಿದ. ಎಲ್ಲರೂ ಅಲ್ಲಿಯೇ ಸ್ವಲ್ಪ ಸಮಯ ಕುಳಿತು ಧೈರ್ಯ ಹೇಳಿದ್ದರು. ಕನಸಿಗೆಲ್ಲ ಇಷ್ಟೊಂದು ಹೆದರ್ತಾರಾ ಎಂದು ಸಮಯ ಕಳೆಯುತ್ತಲೇ ಇನ್ನೆಷ್ಟು ಹೊತ್ತು ಹೀಗೆ ಕುಳಿತಿರುವುದು ಎಂದುಕೊಂಡ ಇಂದ್ರಾಣಿಯವರು, ಚಂದನ ನನ್ನ ಜೊತೆ ಬಂದು ಮಲಗ್ತೀಯಾ? ಒಬ್ಬಳೇ ಇರಲು ಭಯವಾದರೆ ಎಂದಿದ್ದರು. ಯಾಕೋ ಅವಳಿಗೆ ಗೌತಮ್ನನ್ನು ಬಿಟ್ಟು ಹೋಗಲು ಕೈಕಾಲುಗಳು ಸಹಕರಿಸದೆ ಸೋತಂತ ಅನುಭವ ನೀಡಿತು. ಅವನ ಕೈ ಮತ್ತಷ್ಟು ಬಿಗಿಯಾಗಿ ಹಿಡಿದಾಗ ಅವಳ ಕಡೆ ನೋಡಿದವನು, ಮಮ್ಮಿ ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಮಲಗಿ. ಅವಳಿಗೆ ಈಗಲೇ ನಿದ್ದೆ ಬರುವುದಿಲ್ಲ, ಸ್ವಲ್ಪ ಸಮಯ ಮಾತನಾಡುತ್ತಾ ಉಳಿದು ಆಮೇಲೆ ನನ್ನ ರೂಮಿಗೆ ಹೋಗ್ತೇನೆ ಎಂದಿದ್ದ. ಕಣ್ಣಿನಲ್ಲಿ ಅವರಿಗೆ ಹೋಗುವಂತೆ ಸನ್ನೆ ಮಾಡಿ ಮಹೇಂದ್ರ ಅವರು, ಹೆದರಬೇಡ ಮಗು, ಏನೂ ಸಮಸ್ಯೆ ಇಲ್ಲ ಹೇಳಿ ಹೊರಗೆ ನಡೆದಿದ್ದರು. ಇಂದ್ರಾಣಿ ಅವರು ಕೂಡ ಸೊಸೆಯನ್ನು ಹಾಗೆ ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಇದ್ದರು ಹೊರಗೆ ನಡೆದಿದ್ದರು. ಗೌತಮ್ ದೊಡ್ಡ ಲೈಟ್ ಆರಿಸುವ ಸಲುವಾಗಿ ಎದ್ದಾಗ ಚಂದನ ಅವನ ಕೈ ಹಿಡಿದವಳು, ಬಿಟ್ಟು ಹೋಗಬೇಡಿ ಎಂದಿದ್ದಳು. ಗೌತಮ್, ಎಲ್ಲಿ ಬಿಟ್ಟು ಹೋಗ್ತೀನಿ? ನೀನು ಹೋಗು ಎಂದು ಹೇಳಿದರೂ ನಾನು ಬಿಟ್ಟು ಹೋಗೋದಿಲ್ಲ. ಬಲವಂತವಾಗಿ ಆದರೂ ನಿನ್ನ ಬಳಿಯಲ್ಲೇ ಉಳಿಸಿಕೊಳ್ಳುತ್ತೇನೆ ಹೇಳಿ ದೊಡ್ಡ ಲೈಟ್ ಆರಿಸಿ ಬೆಡ್ ಲ್ಯಾಂಪ್ ಹಾಕಿ ಬಳಿಗೆ ಬಂದವನು ಇನ್ನು ನಡುಗುತ್ತಲೇ ಇದ್ದವಳ ಗಮನಿಸಿ, ಗೌತಮ್, ಮದುವೆ ಆಗುವ ಹೆಣ್ಣು ನೀನು, ಕನಸಿಗೆಲ್ಲ ಇಷ್ಟು ಹೆದರ್ತಾರ? ಕನಸಿನಲ್ಲಿ ಏನು ಕಂಡಿತ್ತು ಕೇಳಿದವನು ಅವಳ ಕಣ್ಣಲ್ಲಿ ಕಂಡ ಭಯ ನೋಡಿ. ಸರಿ, ಆ ವಿಷಯ ಬಿಡು, ಇನ್ನೊಮ್ಮೆ ಮಾತಾಡೋಣ ಎಂದವನು ಅವಳ ಮನಸ್ಥಿತಿ ಬದಲಿಸುವ ಸಲುವಾಗಿ, ನಿನಗೆ ಈ ಕನಸು ಬಂದಿದ್ದಕ್ಕೆ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಅದರಿಂದ ತಾನೇ ನಾನು ಇಲ್ಲಿ ಹೀಗೆ ನಿನ್ನೊಂದಿಗೆ ಉಳಿಯಲು ಸಾಧ್ಯವಾಗಿತ್ತು ಹೇಳಿ ಮತ್ತಷ್ಟು ಸನಿಹಕ್ಕೆ ಸರಿದು ಪೂರ ಬಳಸಿ ಕೆನ್ನೆಗೆ ಚುಂಬಿಸಿದ. ಹೆದರಿಕೆಯಿಂದ ಬಿಳಿಚಿಕೊಂಡಿದ್ದವಳ ಮುಖದಲ್ಲಿ ಕೆಂಪು ತಂತಾನೆ ಮೂಡಿತು. ನೀವು ಇಲ್ಲಿ ಹೀಗೆ ಇದ್ದರೆ ಅತ್ತೆ ಏನಾದರೂ ಅಂದುಕೊಳ್ಬೋದು ಹೇಳಿದ್ದರು. ಯಾರೂ ಏನೂ ಅಂದುಕೊಳ್ಳಲ್ಲ, ಬೇಕಾದರೆ ನಾಳೆ ಮಮ್ಮಿ ಜೊತೆ ಮಾತಾಡ್ತೇನೆ ಎಂದಿದ್ದ. ಚಂದನ, ಬೇಡ, ಮದುವೆಗೆ ಮುನ್ನ ಆ ರೀತಿ ಹೇಳೋದು ಚೆನ್ನಾಗಿರೋದಿಲ್ಲ. ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಯಿತು ಎನ್ನಿಸ್ತದೆ ಎಂದಿದ್ದಳು. ನಿನ್ನ ಬಳಿ ಬರಲು ಕಾರಣ ಹುಡುಕುತ್ತಿದ್ದೆ. ಹೀಗೆ ಅನಾಯಾಸವಾಗಿ ನಿನ್ನ ಕನಸು ಸಹಾಯ ಮಾಡುತ್ತದೆ ಎಂದುಕೊಂಡಿರಲಿಲ್ಲ. ಈಗ ಕನಸಿನ ಬಗ್ಗೆ ಯೋಚಿಸುವುದು ನಿಲ್ಲಿಸಿ ನಿನ್ನ ಕಣ್ಮುಂದೆ ಇರುವ ವಾಸ್ತವದ ಬಗ್ಗೆ ಯೋಚಿಸು ಎಂದು ನನ್ನ ದಿನದ ಅರ್ಧ ಸಮಯಕ್ಕೂ ಹೆಚ್ಚಿಗೆ ನಿನಗಾಗಿ ಮೀಸಲಿಟ್ಟಿದ್ದೆ. ಥ್ಯಾಂಕ್ಸ್ ಹೇಳಲ್ವಾ ಎಂದವನ ಕಣ್ಣುಗಳಲ್ಲಿದ್ದ ಬಯಕೆಗೆ ಕರಗಿದವಳು ಮತ್ತಷ್ಟು ಅವನ ಆಸರೆಗೆ ಸೇರಿದ್ದಳು. ಕೆಲ ಸಮಯ ಮುದ್ದಿಸಿ ತೋಳಿನಲ್ಲಿ ತುಂಬಿಕೊಂಡು ಹಾಗೆಯೇ ಸಮಯ ಕಳೆದವನು ಅವಳು ಸಮಾಧಾನಗೊಂಡಿದ್ದಾಳೆ ಎನಿಸಿದ ನಂತರ, ನಾಲ್ಕೇನು ಕನಸದು ಎಂದು ಸರಿಯಾಗಿ ಏನನ್ನು ಹೇಳಿಲ್ಲ. ಈಗ ಹೇಳು, ಕನಸಿನಲ್ಲಿ ಏನನ್ನು ಕಾಣುತ್ತೀಯ ನೀನು ಎಂದಿದ್ದ. ಚಂದನಗೆ ಅವನ ಬಳಿ ವಿಷಯ ಮುಚ್ಚಿಡಬೇಕೆನ್ನಿಸಲಿಲ್ಲ. ಆದರೆ ತಾನು ಆ ಬಂಗ್ಲೆ ಅದರ ಒಡೆಯನನ್ನು ನೋಡಿ ಹೆದರುತ್ತಿದ್ದೇನೆ. ಆತ ಕನಸಿಗೆ ಬಂದು ಪ್ರತಿ ಬಾರಿ ಮಗಳೇ ಬಾ, ಬಂದು ಬಿಡು ಮಗಳೇ ಎಂದು ಹೀಗೆ ಕರೆಯುತ್ತಾರೆ ಎಂದು ಹೇಳಿದರೆ ಇವರ ಆ ವಿಷಯ ಹೇಗೆ ತೆಗೆದುಕೊಳ್ಬಹುದು? ಮುಂದೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋದಿಲ್ಲ, ಅಲ್ಲದೆ ಆ ಜಾಗ ಕೊಂಡುಕೊಳ್ಳದೆ ಕೂಡ ಇದ್ದು ಬಿಡ್ಬೋದು ಎಂದು ಗಾಬರಿಯಲ್ಲಿದ್ದೆ. ಕಣ್ಮುಂದೆ ನೋಡಿದ ಬಂಗ್ಲೆಯನ್ನು ನಂಬದ ಸ್ಥಿತಿಯಲ್ಲಿದ್ದೆ. ಮತ್ತೊಮ್ಮೆ ಅಲ್ಲೆಲ್ಲ ಓಡಾಡಬೇಕು, ಪ್ರತಿಯೊಂದನ್ನು ಗಮನಿಸಬೇಕು. ಅದಷ್ಟೇ ಏನಾದರೂ ನೆನಪಿಗೆ ಬಂದರೆ ಅದರ ಕಡೆ ಗಮನ ಕೊಡಬೇಕೆನಿಸ್ತಿದೆ. ಸತ್ಯ ತಿಳಿಸ್ತೇನೆ, ಆದರೆ ಇದು ಸತ್ಯ ತಿಳಿಸುವ ಸಮಯ ಅಲ್ಲ ಎಂದುಕೊಳ್ಳುತ್ತೇನೆ ಎಂದು ನಿರ್ಧರಿಸಿದವಳು. ಅದು ಹಳೆಕಾಲದ ಒಂದಷ್ಟು ದೃಶ್ಯಗಳು ಬಂದು ಹೋಗುತ್ತದೆ. ಯಾವುದೋ ಅರಮನೆ, ಕುದುರೆಗಳನ್ನು ಸಾಕುವ ಜಾಗ, ಹೀಗೆಲ್ಲ ಎಂದಿದ್ದಳು. ಗೌತಮ್, ನಿನ್ನ ಅಜ್ಜಿಗೆ ಮಾಡಲು ಬೇರೆ ಏನು ಕೆಲಸ ಇರಲಿಲ್ಲ ಎನಿಸ್ತದೆ.
ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಅರಮನೆ, ಕುದುರೆ, ಗಾಡಿ ಅಂತೆಲ್ಲ ತುಂಬ ಕಥೆಗಳನ್ನು ಹೇಳಿರಬೇಕು. ಅದೆಲ್ಲ ಆಗ ಮನಸ್ಸಿನಲ್ಲಿ ಕುಳಿತುಕೊಂಡು ಹೀಗೆ ಕನಸಿನ ರೂಪದಲ್ಲಿ ಬರುತ್ತಿದೆ. ಆ ಕನಸನ್ನು ಕೂಡ ಆಸ್ವಾದಿಸೋದು ಕಲಿ. ಹೀಗೆ ಹೆದರಿಕೊಳ್ಳುವ ಬದಲು ಈಗ ಮಲಗು, ಕಾಲೇಜಿದೆ ಅಲ್ವಾ ಹೇಳಿ ಭುಜದ ಮೇಲೆ ತಲೆ ಇರುವಂತೆ ಆರಾಮವಾಗಿ ಮಲಗಿದಾಗ ಚಂದನ ಬೇರೆ ಕನಸುಗಳಿಗೂ ಇದಕ್ಕೂ ವ್ಯತ್ಯಾಸ ಇದೆ. ಇಲ್ಲ ಎಂದುಕೊಂಡಿರುವ ವ್ಯಕ್ತಿ ಕನಸಿಗೆ ಬಂದಾಗ ಗಾಬರಿ ಆಗೋದು ಸಹಜ. ಮೊದಲು ಒಂದು ರೀತಿ ಭಯ ಕಾಡುತ್ತಿತ್ತು, ಅಪರಿಚಿತ ವ್ಯಕ್ತಿ ಎಂದು. ಈಗ ಪರಿಚಯ, ಸಂಬಂಧ ಎರಡೂ ತಿಳಿದಿದೆ. ಆದರೂ ಹೇಳಿಕೊಂಡವಳು, ನೀವು ರಾತ್ರಿಯೆಲ್ಲ ಇಲ್ಲಿಯೇ ಮಲಗ್ತೀರಾ ಕೇಳಿದ್ದಳು. ಹೋಗಿ ಕನಿ ಕೇಳಿಕೊಂಡು ಬಾ, ನನಗೆ ನಿದ್ರೆ ಬರುತ್ತಿದೆ ಹೇಳಿ ಕಣ್ಮುಚ್ಚಿ ಮಲಗಿದ. ಗಾಬರಿಂದ ಹೊರಬಂದಿದ್ದ ಚಂದನ ಗೌತಮ್ ಕಣ್ಮುಚ್ಚಿ ಮಲಗಿದ್ದ ಕಾರಣ ಎಂದು ನೋಡಿಯೇ ಇಲ್ಲವೇನು ಎನ್ನುವಂತೆ ಅವನನ್ನೇ ನೋಡುತ್ತಾ ಉಳಿದಿದ್ದಳು. ತುಂಬ ಸಮಯ ಕಳೆದರು. ಎಷ್ಟು ನೋಡಿದರೂ ತೃಪ್ತಿಯೇ ಇಲ್ಲವೆನಿಸಿತು. ಇಷ್ಟು ಹೊರಟು ಮನುಷ್ಯ ನನ್ನ ಬಳಿ ಹೇಗೆ ಇಷ್ಟು ಮೃದುವಾಗಿ ನಡೆದುಕೊಳ್ಳುತ್ತಾರೆ ಹೇಳಿಕೊಂಡವಳ ಮುಖದಲ್ಲಿ ಕಿರುನಗು ಮೂಡಿತು. ಗೌತಮ್, ನೋಡಿದ್ದು ಸಾಕು ಎನಿಸಿದರೆ ಸುಮ್ಮನೆ ಮಲಗು. ಇನ್ನು ಜೀವನ ತುಂಬ ದೊಡ್ಡದಿದೆ, ಎಲ್ಲೂ ಹೋಗೋದಿಲ್ಲ, ನಿನ್ನ ಬಳಿಯೇ ಇರುತ್ತೇನೆ, ನೋಡ್ಬೋದು ಹೇಳಿ ಅವಳನ್ನು ಪೂರ ಎದೆಗೆ ಒರಗಿಸಿಕೊಂಡು ಬಳಸಿದಾಗ, ನೀವಿನ್ನು ಮಲಗಿಲ್ವಾ ಕೇಳಿದ್ದಳು. ನೀನೀಗೆ ಮಿಸುಕಾಡುತ್ತಿದ್ದರೆ ಎಲ್ಲಿ ನಿದ್ರೆ ಬರುತ್ತದೆ? ನೀನು ಮಲಗದೆ ಹೀಗೆ ಎಚ್ಚರವಾಗಿದ್ದರೆ ನಾನು ಬೇರೆ ರೀತಿ ಮುಂದುವರಿಯಬೇಕಾಗುತ್ತದೆ ಎಂದಿದ್ದ. 2 ದಿನಗಳ ಹಿಂದೆ ಗೌತಮ್ ಅವನ ರೂಮಿನಲ್ಲಿ ಮುಂದುವರಿಯಲು ನೋಡಿದ್ದು ನೆನಪಾಗುತ್ತಲೇ ಗಾಬರಿಗೆ ಬಿದ್ದಂತೆ ಮತ್ತಷ್ಟು ಬಳಸಿ ಕಣ್ಮುಚ್ಚಿ ಮಲಗಿದಳು. ತನ್ನ ಪರಿಸ್ಥಿತಿ ಬಗ್ಗೆ ಬೇರೆಯೆಲ್ಲ ಅರ್ಥವಾಗದೇ ಇದ್ದರೂ ಇದೆಲ್ಲ ಬೇಗ ಚೆನ್ನಾಗಿ ಅರ್ಥವಾಗುತ್ತದೆ ಮೆಲ್ಲಗೆ ಹೇಳಿಕೊಂಡಿದ್ದ. ಬೆಳಿಗ್ಗೆ ಎಚ್ಚರಗೊಂಡ ಚಂದನ, ಇವರು ರಾತ್ರಿ ಪೂರ ಇಲ್ಲೇ ಮಲಗಿದ್ದಾರೆ, ಮನೆಯಲ್ಲಿ ನೋಡಿದರೆ ಏನೆಂದುಕೊಳ್ಳೋದಿಲ್ಲ, ಮೊದಲು ಎಚ್ಚರಗೊಳಿಸಿ ಕಳಿಸಬೇಕು. ಆದರೆ ನನ್ನಿಂದ ರಾತ್ರಿ ಇವರ ನಿದ್ದೆ ಹಾಳಾಗಿದೆ, ಹೇಗೆ ಎಚ್ಚರಗೊಳಿಸುವುದು ಹೇಳಿಕೊಂಡವಳು. ಸ್ನಾನ ಮಾಡಿ ಬಂದು ಬಿಡೋಣ, ನಂತರ ಎದ್ದೇಳಿಸಿದರೆ ಆಯಿತು, ಇಷ್ಟು ಬೇಗ ಯಾರೂ ಎದ್ದಿರೋದಿಲ್ಲ ಎಂದುಕೊಂಡವಳು ಬಾಗಿಲ ಕಡೆ ನೋಡಿದಳು. ರಾತ್ರಿ ಕನಸಿನಲ್ಲಿ ಆ ವ್ಯಕ್ತಿ ನಿಂತ ಜಾಗ ನೋಡುತ್ತಲೇ, ಕನಸು ಏನಿದು ಇಷ್ಟು ಸ್ಪಷ್ಟವಾಗಿ ಬೀಳುತ್ತಿದೆ? ಆ ವ್ಯಕ್ತಿಯ ಕಣ್ಣಿನ ಭಾವಗಳು ಮನಸ್ಸಿಗೆ ತಟ್ಟುವಂತೆ. ಆದಷ್ಟು ಬೇಗ ಇದೆಲ್ಲದರಿಂದ ಹೊರಗೆ ಬರಬೇಕು ಹೇಳಿಕೊಂಡವಳು ಬಟ್ಟೆ ಹಿಡಿದು ವಾಶ್ರೂಮ್ ಕಡೆ ನಡೆದಿದ್ದಳು. ಎಚ್ಚರಗೊಂಡ ಗೌತಮ್, ಏನಿದು ನಾಲ್ಕೆ ಎಷ್ಟು ಬೇಗ ಎದ್ದಿದ್ದಾಳೆ, ಇನ್ನು ಸ್ವಲ್ಪ ಸಮಯ ಮಲಗಿದ್ರೆ ಆಗುತ್ತಿತ್ತು ಹೇಳಿಕೊಂಡವನು ಬಾಗಿಲು ಸದ್ದು ಕೇಳುತ್ತಲೇ ಹಾಗೆ ಮಲಗಿದ್ದ. ಬಂದ ಚಂದನ, ಇನ್ನೂ ಇವರ ಎಚ್ಚರವೇ ಆಗಿಲ್ಲ ಹೇಳಿಕೊಂಡು ಬಳಿಗೆ ಸರಿದು ನೋಡಿ, ಬೆಳಿಗ್ಗೆ ಆಗಿದೆ, ಎದ್ದೇಳ್ತೀರಾ? 2 ಬಾರಿಯೂ ಹೀಗೆ ಕರೆದವಳು ಮಿಸುಕಾಡದೆ ಇದ್ದವನ ನೋಡಿ, ಇನ್ನು ಸ್ವಲ್ಪ ಸಮಯ ಮಲಗಿರಲಿ ಹೇಳಿಕೊಂಡು ಎದ್ದು ರೆಡಿಯಾಗಲು ನೋಡಿದ್ದಳು. ಎದ್ದು ಹೋಗುವ ಸಮಯದಲ್ಲಿ ಅವಳ ಕೈ ಹಿಡಿದು ಹೇಳಿದ ರಭಸಕ್ಕೆ ಮತ್ತಷ್ಟು ಬಳಿ ಸರಿದವಳು. ಅರೆ, ಎಚ್ಚರಗೊಂಡಿದ್ದೀರಾ ಕೇಳಿದ್ದಳು. ಇನ್ನೂ ತಿಳಿವಳಿಕೆ ಸಾಲದು ಎಂದಿದ್ದ. ಅಂದರೆ ಯಾವ ವಿಷಯದಲ್ಲಿ? ಗಂಡನನ್ನು ಎಚ್ಚರಗೊಳಿಸುವ ವಿಷಯದಲ್ಲಿ. ಮೊದಲಿಗೆ ಆ ಮಾತು ಕೇಳಿ ಅಚ್ಚರಿಯಲ್ಲಿ ನೋಡಿದರು. ಮರುಕ್ಷಣವೇ ಕಿರುನಗು ಬೇರಿ, ಇದಕ್ಕೆ ಇನ್ನು ಸಮಯ ಇದೆ, ಕಲಿತುಕೊಳ್ಳುತ್ತೇನೆ, ಈಗ ನೀವು ಬೇಗ ಎದ್ದು ನಿಮ್ಮ ರೂಮಿಗೆ ಹೋಗಿ ಎಂದಿದ್ದಳು. ಅವಳ ಮುಖದ ಸಂಕೋಚ ಗಮನಿಸಿದವನು ಅವಳನ್ನು ಬಳಸಿ ಎದ್ದು ಕುಳಿತು, ಇನ್ನೆಷ್ಟು ದಿನ ಹೀಗೆ ದೂರ ಇರುತ್ತೀಯಾ ಕೇಳಿದ್ದ. ಅಂದರೆ ಏನು ಹೇಳ್ತಿದ್ದೀರಾ? ಅವನ ಗಂಭೀರ ಮುಖಭಾವ ನೋಡಿ ಹೆದರಿಕೆಯಿಂದ ಕೇಳಿದ್ದಳು. ಏನೂ ಇಲ್ಲ ಬಿಡು, ರಾತ್ರಿ ಅಷ್ಟು ಹೆದರಿದೆಯಲ್ಲ, ಇಂದು ಕಾಲೇಜ್ಗೆ ಹೋಗ್ತೀಯಾ ಅಥವಾ ಮನೆಯಲ್ಲಿ ಇದ್ದು ರೆಸ್ಟ್ ತೆಗೆದುಕೊಳ್ತೀಯಾ ಹೇಳುತ್ತಾ ಅವಳ ಕಡೆ ನೋಡದೆ ಎದ್ದು ನಿಂತಿದ್ದ. ಕಾಲೇಜ್ಗೆ ಹೋಗ್ತೇನೆ. ಈ ಕನಸು ಒಂದು ರೀತಿ ಅಭ್ಯಾಸದಂತೆ ಆಗಿ ಹೋಗುತ್ತಿದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಕಾರಣ ಚೂರು ನಿರಾಳತೆ ಮೂಡಿ ನಿರ್ಧರಿಸಿದಳು. ಬೇಗ ರೆಡಿಯಾಗು ಹೇಳಿ ಹೊರಗೆ ನಡೆದಿದ್ದ. ಮುಂಜಾನೆ ಸಮಯವಾದರೂ ಮನೆಯಲ್ಲಿದ್ದ ನಿಶ್ಶಬ್ದದ ವಾತಾವರಣ ಚಂದನಗೆ ಕೋಣೆಯಲ್ಲಿರಲು ಭಯ ಮೂಡಿಸಿತು. ಪೂಜೆ ಮುಗಿಸಿ ಬಂದು ರೆಡಿಯಾಗೋಣ ಹೇಳಿಕೊಂಡವಳು ಹೊರಗೆ ಬಂದಿದ್ದಳು. ತಿಂಡಿ ಸಮಯದಿ ಇಂದ್ರಾಣಿ ಅವರು ಚಂದನ ಇಂದು ರಜೆ ಹಾಕ್ಬೋದಿತ್ತು ಎಂದಿದ್ದರು. ಪರವಾಗಿಲ್ಲ ಅತ್ತೆ, ಏನು ಸಮಸ್ಯೆ ಇಲ್ಲ ಎಂದಿದ್ದಳು. ಗೌತಮ್, ಹೊರಡೋಣ ಎನ್ನುತ್ತಲೇ ರೂಮಿಗೆ ಹೋಗಿ ಬ್ಯಾಗ್ ಹಿಡಿದು ಬಂದವಳು ಮನೆಯವರಿಗೆ ತಿಳಿಸಿ ಜೊತೆಯಲ್ಲೇ ನಡೆದಿದ್ದಳು. ಇಬ್ಬರೂ ಮನೆಯಿಂದ ಹೊರಗೆ ಬರುತ್ತಲೇ ಪಕ್ಕದ ಕಾಂಪೌಂಡ್ನಲ್ಲಿ ಕಾರು ಹತ್ತುತ್ತಿದ್ದ ನಿಹಾರ್ ಇವರ ಕಡೆಗೆ ನೋಡಿದ್ದ. ಇಬ್ಬರನ್ನು ಜೊತೆಯಾಗಿ ನೋಡಿ ಮನದಲ್ಲಿ ಅಸಮಾಧಾನ ಮೂಡಿತ್ತು. ಅದು ಅವನ ನೋಟದಲ್ಲಿ ವ್ಯಕ್ತವಾಗಿತ್ತು. ಗಮನಿಸಿದ್ದ ಗೌತಮ್ ನೇರವಾಗಿ ಮುಖಭಾವದಲ್ಲಿ ಎಚ್ಚರಿಕೆ ಕೊಟ್ಟು ನಡೆದಿದ್ದ. ಚಂದನ ಅಂದು ಕಾಲೇಜ್ನ ಬಿಡುವಿನ ವೇಳೆಯಲ್ಲಿ ಪುನರ್ಜನ್ಮದ ಬಗ್ಗೆ ಕೆಲವು ಆರ್ಟಿಕಲ್ಗಳನ್ನು ಸರ್ಚ್ ಮಾಡಿ ಅವುಗಳನ್ನು ಓದುತ್ತಾ ಉಳಿದಿದ್ದವಳು
ಕೆಲವೊಂದು ಆರ್ಟಿಕಲ್ಗಳು ಡಾಕ್ಟರ್ಗಳೇ ಸಿದ್ಧಪಡಿಸಿರುವುದು ಗಮನಿಸಿ. ಆದರೂ ಕೆಲವು ಡಾಕ್ಟರ್ ಒಪ್ಪಿಕೊಳ್ಳುತ್ತಿಲ್ಲ. ಒಂದು ವೇಳೆ ನಿಜ ಎನ್ನುವುದಾದರೆ, ಹಾಗಾದರೆ ಪುನರ್ಜನ್ಮ ಇದೆಯಾ? ಹಾಗಾದರೆ ನಾನು? ಯೋಚಿಸಲೇ ಕ್ಷಣ ಭಯವೆನ್ನಿಸಿತು. ಗೌತಮ್ ಕಾರಿನಲ್ಲಿ ಮೌನವಾಗಿ ಉಳಿದವಳ ನೋಡಿ ಯಾಕೆ, ಏನಾಯಿತು ವಿಚಾರಿಸಿದ್ದ. ಏನೂ ಇಲ್ಲ, ಹೀಗೆ ಸುಮ್ಮನೆ ಹೊಸ ಟಾಪಿಕ್ ಒಂದರ ಕಡೆ ಗಮನ ಕೊಟ್ಟೆ. ಕೆಲವೊಂದು ಪ್ರಶ್ನೆಗಳು. ಮತ್ತೆ ಆ ಬಂಗ್ಲೆ ಯಾವಾಗ ಕೊಂಡುಕೊಳ್ಳುವುದು ಕೇಳಿದ್ದಳು. ಪ್ರದೀಪ್ ಫೋನ್ ಮಾಡಿದ್ದ. ನಾಳೆದು ರಿಜಿಸ್ಟ್ರೇಷನ್ ಇದೆ, ಹಣದ ಸಮಸ್ಯೆ ತುಂಬ ಇದೆಯಂತೆ. ಇಂದು ಅರ್ಧ ಅಮೌಂಟ್ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಉಳಿದದ್ದು ರಿಜಿಸ್ಟ್ರೇಷನ್ ನಂತರ ಇನ್ನು ಆ ಬಂಗ್ಲೆಯನ್ನು ಕೊಂಡ ಹಾಗೆಯೇ ಲೆಕ್ಕ. ಆದರೂ ರಿಜಿಸ್ಟ್ರೇಷನ್ ಮುಗಿದ ನಂತರ ಅಲ್ಲಿ ಕೆಲಸ ಶುರು ಮಾಡಬೇಕು. ಮೊದಲು ಇಂಜಿನಿಯರ್ಗಳ ಜೊತೆ ಚರ್ಚಿಸಿ ಅಲ್ಲಿಯ ಪೂರ ಜಾಗವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಬ್ಲೂ ಪ್ರಿಂಟ್ ತಯಾರಿಸಬೇಕು. ಮಾತಾಡಿ ಮುಗಿಸುವ ವೇಳೆಗೆ ಮನೆಯ ಬಳಿ ತಲುಪಿಯಾಗಿತ್ತು. ಮನೆಗೆ ಬಂದಿದ್ದ ಪದ್ಮ ರಾಜು ಅವರ ನೋಡುತ್ತಲೇ ಗೌತಮ್ ಮುಖ ಗಂಭೀರವಾಗಿತ್ತು. ಅವರ ನಿರ್ಧಾರ ಅವನಿಗೆ ಒಪ್ಪಿಗೆಯಾಗಿರಲಿಲ್ಲ. ಹಾಗಂತ ಅಲ್ಲಿಂದ ಸರಿದು ಹೋಗುವಂತೆ ಇರಲಿಲ್ಲ. ಅಲ್ಲಿಯೇ ಕುಳಿತವನು ಸಹಜವಾಗಿ ಮಾತನಾಡಿಸಿದ್ದ. ರಾಜು ಅವರು, ಗೌತಮ್, ನಿನಗೆ ವಿಷಯ ತಿಳಿಸ್ಬೇಕೆಂದುಕೊಂಡಿದ್ದೆ, ಆದರೆ ಹೇಗೆ ತಿಳಿಸುವುದೆಂದು ಅರ್ಥವಾಗಲಿಲ್ಲ. ಹಾಗಾಗಿ ಕೃಷ್ಣ ಪ್ರಸಾದ್ಗೆ ಹೇಳಿದ್ದು. ನಿಹಾರ್ ನನ್ನ ಮನೆಯಲ್ಲಿರೋದು ನನಗೆ ಇಷ್ಟ ಇಲ್ಲ. ಅವನನ್ನು ಮನೆಯಿಂದ ಹೊರಗೆ ಕಳಿಸಿದರೆ ಆದ್ರಿ ಕೂಡ ಮನೆ ಬಿಟ್ಟು ಹೋಗ್ತಾಳೆ. ಸಮಾಜದಲ್ಲಿ ಮರ್ಯಾದೆ ಪ್ರಶ್ನೆ. ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀನಿ, ದಯವಿಟ್ಟು ಅರ್ಥ ಮಾಡಿಕೊ ಎಂದಿದ್ದರು. ಗೌತಮ್ ಸಮಾಧಾನಗೊಂಡವನು. ಅವರ ಮನೆ ಅವರಿಷ್ಟ, ಅವರ ಮಗಳ ಭವಿಷ್ಯ, ಸಮಾಜದಲ್ಲಿ ಅವರ ಸ್ಥಾನದ ಬಗ್ಗೆ ಕೂಡ ಅವರು ಯೋಚಿಸಬೇಕಾಗ್ತದೆ ಎಂದುಕೊಂಡವನು. ಪರವಾಗಿಲ್ಲ, ಆದರೆ ನಿಹಾರ್ ಎಂದು ಈ ಮನೆ ಕಡೆ ತಿರುಗಿ ನೋಡಬಾರ್ದಷ್ಟೇ. ಸಾಧ್ಯವಾದರೆ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅವನನ್ನು ಮನೆಯಿಂದ ಹೊರಗೆ ಹಾಕಿ. ಅವನು ಮತ್ತೊಮ್ಮೆ ಚಂದನ ವಿಷಯದಲ್ಲಿ ಮೂಗು ತೋರಿಸಿದರೆ ಅವನನ್ನು ಜೀವಂತವಾಗಿ ಉಳಿಸುವುದಿಲ್ಲ ಎನ್ನುವುದು ನಿಮ್ಮ ಮಗಳಿಗೆ ತಿಳಿಸಿಬಿಡಿ ಎಂದಿದ್ದ. ಅವರಿಗೂ ಕೂಡ ಗೌತಮ್ ಮಾತಿನಲ್ಲಿ ನ್ಯಾಯ ಇದೆ ಎನಿಸಿತು. ಇಂದ್ರಾಣಿ ಅವರು ಬಲವಂತದೊಂದಿಗೆ ರಾತ್ರಿಯ ಊಟಕ್ಕೆ ಅಲ್ಲಿಯೇ ಉಳಿದಿದ್ದರು. ಚಂದನಾಗೆ ಎರಡು ಮನೆಯ ನಡುವಿನ ಬಾಂಧವ್ಯ ಮೊದಲಿನಂತಿರುವುದು ನೋಡಿ ಸಂತೋಷಗೊಂಡವಳು. ತನ್ನ ದೊಡ್ಡಪ್ಪನಿಗೆ ತಾನೇ ಮುಂದೆ ನಿಂತು ಉಪಚರಿಸಿ ಬಡಿಸಿದ್ದಳು. ರಾತ್ರಿ ತುಂಬ ಸಮಯವಾಗುತ್ತಲೇ ರಾಜು ದಂಪತಿಗಳು ಅವರಿಗೆ ತಿಳಿಸಿ ಹೊರಟಾಗಿತ್ತು. ಇನ್ನು ಸ್ವಲ್ಪ ಸಮಯ ಕಲಿಯುತ್ತಲೇ ಚಂದನ ಹೋಗು ಮಲಗು, ಸಮಯವಾಗಿದೆ ಎಂದು ಇಂದ್ರಾಣಿ ಅವರು ಎದ್ದು ನಿಂತಿದ್ದರು. ಅಷ್ಟೊತ್ತು ಸಹಜವಾಗಿದ್ದ ಚಂದನಗೆ ರೂಮಿನ ಕಡೆ ಬರುತ್ತಲೇ ಹಿಂದಿನ ದಿನದ ಕನಸು ನೆನಪಾಗಿತ್ತು. ಅದೇ ಬಾಗಿಲ ಪಕ್ಕದ ಜಾಗ ನೋಡುತ್ತಲೇ ಒಳಗೆ ಬಂದವಳು. ಮಲಗುವ ಸಲುವಾಗಿ ಲೈಟ್ ಆರಿಸಲು ಹೊರಟ ಬೆರಳುಗಳು ಕಂಪಿಸುತ್ತಿದ್ದವು. ಆತನ ಮುಖದ ಗಂಭೀರ ನೋಟ ನೆನಪಾದಾಗ ಕೈ ಹಿಂತೆಗೆದುಕೊಂಡವಳು. ಬಾಗಿಲು ಕೂಡ ಹಾಕದೆ ಹಾಗೆಯೇ ಬಂದು ಮಂಚದ ಮೇಲೆ ಕುಳಿತಿದ್ದಳು. ರೂಮಿನಲ್ಲಿಯೇ ಒಬ್ಬನೇ ಕುಳಿತ ಗೌತಮ್ ಹಿಂದಿನ ದಿನ ರಾತ್ರಿ ಅವಳು ಕಿರಿಚಿದ್ದು ನೆನಪಿಸಿಕೊಂಡವನು. ಒಮ್ಮೆ ನೋಡಿ ಬರೋಣ ಹೇಳಿಕೊಂಡು ಬಂದವನಿಗೆ ಕೋಣೆಯ ದೀಪ ಉರಿಯುತ್ತಿದ್ದದ್ದು ನೋಡಿ ನಾನು ಹೋದರೆ ತಪ್ಪು ತಿಳಿದುಕೊಳ್ಳುತ್ತಾಳೆ, ಇನ್ನು ಅವಳಿಗೆ ಕೆಲ ದಿನದ ಸಮಯ ಕೊಡಬೇಕು ಹೇಳಿಕೊಂಡವನು. ಬಂದು ತಾಯಿಯ ಬಳಿ ಚರ್ಚಿಸಿದ್ದ. ಮಹೇಂದ್ರ ಅವರು ಕೂಡ ಮೊಮ್ಮಗನ ಓಡಾಟ ನೋಡಿ ವಿಷಯ ತಿಳಿಯುತ್ತಲೇ ಇಂದ್ರಾಣಿ ಅವರ ಜೊತೆ ತಾವು ಚಂದನ ರೂಮಿಗೆ ಬಂದಿದ್ದರು. ಏನನ್ನೋ ಯೋಚಿಸ್ತಾ ಕುಳಿತವಳ ನೋಡಿ ಗೌತಮ್ ಮೊದಲು ನೀವು ಹೋಗಿ ಮಾತಾಡಿ ಎನ್ನುವಂತೆ ಸನ್ನೆ ಮಾಡಿದ್ದ. ಇಂದ್ರಾಣಿ ಅವರು, ಚಂದನ ಯಾಕೆ ಹೀಗೆ ಕುಳಿತಿದ್ಯಾ? ನೀರು ತೆಗೆದುಕೊಂಡು ಹೋಗಲು ಬಂದೆ. ನಿನ್ನ ರೂಮಿನ ಲೈಟ್ ಇನ್ನೂ ಆನ್ ಆಗಿರೋದು ನೋಡಿ ವಿಚಾರಿಸೋಣ ಎಂದುಕೊಂಡು ಬಂದದ್ದು ಎಂದಿದ್ದರು. ಚಂದನ ಮೊದಲು ಹೇಳಲು ಸಂಕೋಚಗೊಂಡರು. ನಂತರ ಅದು ಅತ್ತೆ, ಈ ರೂಮಿನಲ್ಲಿ ಉಳಿದುಕೊಳ್ಳಲು ನನಗೆ ಯಾಕೋ ಭಯವಾಗ್ತಿದೆ ಎಂದಿದ್ದಳು. ತಮ್ಮ ರೂಮಿನಲ್ಲಿ ಒಂದು ದಿನದ ಮಟ್ಟಿಗೆ ಎಷ್ಟೇ ಉಳಿಸಿಕೊಳ್ಬೋದು. ತಾವು ಮಧ್ಯರಾತ್ರಿ ತುಂಬ ಸಲ ಎದ್ದೇಳುವುದು ಮಂಡಿ ನೋವಿನ ಕಾರಣ, ಕುಳಿತುಕೊಳ್ಳುವುದು, ಹೀಗೆಲ್ಲ ಇರುವಾಗ ಓದುವ ಹುಡುಗಿ, ಅವಳಿಗೆ ತೊಂದರೆಯಾಗುತ್ತದೆ ಎಂದುಕೊಂಡವರು. ಮತ್ತೆ ಈಗ ಬೇರೆ ರೂಮಿನಲ್ಲಿ ಉಳಿದುಕೊಳ್ಳುತ್ತೀಯಾ? ಫಸ್ಟ್ ಫ್ಲೋರಿನಲ್ಲಿ ಎಲ್ಲ ರೂಮ್ಗಳು ಖಾಲಿ ಇದೆ, ಆದರೆ ನಿನ್ನೊಬ್ಬಳನ್ನೇ ಅಲ್ಲಿ ಇರಿಸಲು ಆಗುವುದಿಲ್ಲ ಎನ್ನುತ್ತಾಳೆ. ಒಳಗೆ ಬಂದ ಗೌತಮ್, ನೀವು ಮಾತನಾಡಿದ್ದು ಕೇಳಿಸಿಕೊಂಡೆ. ಅವಳಿಗೆ ಈ ರೂಮಿನಲ್ಲಿ ಇರಲು ಭಯವಾದರೆ ನನ್ನ ರೂಮಿನಲ್ಲಿ ಉಳಿದುಕೊಳ್ಳಲಿ ಎಂದಿದ್ದ. ಮೂವರು ಅಚ್ಚರಿಗೊಂಡಂತೆ ಅವನ ಕಡೆ ನೋಡಿದಾಗ, ನಾನು ಈ ರೂಮಿನಲ್ಲಿ ಉಳಿದುಕೊಳ್ಳುತ್ತೇನೆ. ಯಾಕೆ ಎಲ್ಲರೂ ಇಂಥ ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ಮೊದಲು ಪೂರ್ತಿ ಮಾತು ಕೇಳುವ ಅಭ್ಯಾಸ ಮಾಡಿಕೊಳ್ಳಿ. ಇವಳ ಗಾಳಿ ನಿಮಗೂ ಬೀಸಿರ್ಬೋದು. ನಾಲ್ಕು ನೀನು ನನ್ನ ರೂಮಿಗೆ ಹೋಗಿ ಮಲಗು. ನೀನೊಬ್ಬಳನ್ನೇ ಫಸ್ಟ್ ಫ್ಲೋರ್ನ ರೂಮಿನಲ್ಲಿ ಇರಿಸಲು ಆಗೋದಿಲ್ಲ ಎಂದಿದ್ದ. ಇಂದ್ರಾಣಿ ಅವರು ಒಳ್ಳೆಯ ಸಲಹೆ,
ಆ ರೂಮಿನಲ್ಲಾದರೆ ನನ್ನ ಕೋಣೆ ಪಕ್ಕವೇ ಇರುತ್ತದೆ. ಚಂದನ ಹಾಗೆ ಮಾಡು, ಜಾಗ ಬದಲಾವಣೆ ಆದರೆ ಒಳ್ಳೆಯದು ಬಾ ಎನ್ನುತ್ತಾ ಕೈ ಹಿಡಿದು ನಿಂತುಕೊಂಡಾಗ ಚಂದನ, ಅಂದರೆ ನನ್ನ ಬಟ್ಟೆಯೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಕೊಳ್ಬೇಕಾ? ಅವರ ಎಲ್ಲ ವಸ್ತುಗಳು ಇಲ್ಲಿಗೆ ಶಿಫ್ಟ್ ಮಾಡಿಕೊಳ್ಳುತ್ತಾರಾ ಎಂದಿದ್ದಳು ಗೌತಮ್ ಕಡೆಗೆ ನೋಡುತ್ತಾ. ಗೌತಮ್, ನಾನು ಅಷ್ಟೊಂದು ಒಳ್ಳೆಯವನಲ್ಲ. ಅದು ನನ್ನ ಕೋಣೆ, ನಿಮಗೆ ಅಲ್ಲಿ ಉಳಿದುಕೊಳ್ಳಲು ಪರ್ಮಿಷನ್ ಕೊಟ್ಟಿರೋದಷ್ಟೇ. ನನ್ನ ಬಟ್ಟೆಗಳು, ನನಗೆ ಬೇಕಾಗಿರುವ ಫೈಲ್ಸ್ಗಳು, ಲ್ಯಾಪ್ಟಾಪ್ ಪ್ರತಿಯೊಂದು ಎಲ್ಲ ಅಲ್ಲಿಯೇ ಇರುತ್ತದೆ. ಬೇಕಾದಾಗ ಬಂದು ತೆಗೆದುಕೊಂಡು ಹೋಗುತ್ತೇನೆ. ಮಲಗುವ ಸಮಯದಲ್ಲಿ ಮಾತ್ರ ಈ ರೂಮಿಗೆ ಬಂದು ಮಲಗುತ್ತೇನೆ ಅಷ್ಟೆ. ಬೇಕಾದರೆ ನಿನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಆ ರೂಮಿನಲ್ಲಿ ಇಟ್ಟುಕೋ, ನನ್ನದೇನು ಅಭ್ಯಂತರ ಇಲ್ಲ. ಎಕ್ಸ್ಟ್ರಾ ಒಂದು ಕಬೋರ್ಡ್ ಖಾಲಿ ಇದೆ ಎಂದಿದ್ದ. ಚಂದನ, ಬೇಡ ಬಿಡಿ, ನನ್ನ ಬಟ್ಟೆ ಇಲ್ಲಿಯೇ ಇರಲಿ. ಅದು ಹೇಗೆ ನನ್ನ ರೂಮ್ ಎನಿಸಿಕೊಳ್ಳುತ್ತದೆ. ಆದರೆ ಇಲ್ಲಿ ರಾತ್ರಿ ಸಮಯದಲ್ಲಿ ಮಲಗಲು ಭಯ ಇರುವ ಕಾರಣ ಅಲ್ಲಿ ಮಲಗುತ್ತೇನೆ ಎಂದಾಗ ದಾರಿಗೆ ಅಡ್ಡವಾಗಿ ನಿಂತಿದ್ದ ಗೌತಮ್ ಹೊರಗೆ ಹೋಗುವಂತೆ ಅವಳಿಗೆ ಕೈ ತೋರುತ್ತಾ, ಈ ಅತಿ ಬುದ್ಧಿ ನಿನ್ನಿಂದ ಯಾವಾಗ ದೂರ ಆಗ್ತದೋ ಗೊತ್ತಿಲ್ಲ ಹೇಳಿದ್ದ. ಇಂದ್ರಾಣಿ ಅವರು ಗುಡ್ ನೈಟ್ ಚಂದನ ಹೇಳಿ ತಮ್ಮ ರೂಮಿಗೆ ಹೋಗಿದ್ದರು. ಕೋಣೆಯ ಒಳಗೆ ಬಂದ ಚಂದನ ಆ ಕೋಣೆಯಲ್ಲಿ ಭಯ ಗಾಬರಿ ಮೂಡಿದಂತೆ ಇಲ್ಲಿ ಹಾಗೇನೂ ಅನಿಸುತ್ತಿಲ್ಲ. ತುಂಬ ಸಮಯ ನಾನು ಇಲ್ಲಿ ಉಳಿದಿದ್ದಂತೆ ಮನಸ್ಸಿಗೆ ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ನನ್ನದೇ ಕೋಣೆಗೆ ಏನು ಎನ್ನುವಂತೆ. ಆದರೆ ಈ ಸಮಯದಲ್ಲಿ ಇರಲು ಮಾತ್ರ ಪರ್ಮಿಷನ್ ಸಿಕ್ಕಿರುವುದು ಹೇಳಿಕೊಂಡವಳು. ಒಳಬಂದು ಇತ್ತೀಚೆಗಿನ ಕೆಲ ದಿನಗಳಲ್ಲಿ ಗೌತಮ್ ಜೊತೆ ನಿಂತು ಕುಳಿತು ಮಾತನಾಡಿದ ಜಾಗಗಳನ್ನೆಲ್ಲ ನೋಡುತ್ತಾ ನಿಂತಳು. ಇತ್ತ ಆ ರೂಮಿನಲ್ಲಿ ಕೆಲ ಸಮಯ ಉಳಿದ ಗೌತಮ್ ಈ ರೂಮಿನಲ್ಲಿಯೇ ನಿದ್ದೆ ಬರುತ್ತಿಲ್ಲ. ನಿನ್ನೆ ಅವಳು ಜೊತೆಗಿದ್ದಳು. ಜೊತೆಗೆ ಪ್ರಯಾಣದ ಆಯಾಸ ಹೇಗೋ ನಿದ್ದೆ ಬಂತು. ಆದರೆ ಇಂದು ಅದಕ್ಕಿಂತ ಹೆಚ್ಚಾಗಿ ಆ ರೂಮಿನಲ್ಲಿ ಅವಳು ಒಬ್ಬಳೇ ಹೇಗಿದ್ದಾಳೆ ಎನಿಸ್ತಿದೆ. ಇವಳ ವಿಷಯದಲ್ಲಿ ಮನಸ್ಸು ಹಿಡಿತಕ್ಕೆ ಸಿಕ್ಕದಾಗಿದೆ. ಏನು ಮಾಡುವುದು? ಹೊಯ್ದಾಡುವ ಭಾವನೆಗಳ ತೋರ್ಪಡಿಸದೆ ಉಳಿಯುವುದು ಕೂಡ ಕಷ್ಟವೇ. ಹೋಗಿ ಸ್ವಲ್ಪ ಸಮಯ ಇದ್ದು ಬರ್ಬೋದು. ಅಲ್ಲಿಗೆ ಹೋಗಲು ರಾಶಿ ಕಾರಣಗಳು ಇದೆ. ಮೊಬೈಲ್, ಲ್ಯಾಪ್ಟಾಪ್ ಅಲ್ಲಿಯೇ ಇದೆಯಲ್ಲ ಹೇಳಿಕೊಂಡವನು ಲೈಟ್ ಆರಿಸಿ ಹೊರಗೆ ನಡೆದಿದ್ದ.